ಭೀಮ ಬಕಾಸುರ ಯುದ್ಧ ಮಾಡಿರುವಂತ ಜಾಗ. ಆ ಕಡೆ ಭೀಮ ಮತ್ತೆ ಈ ಕಡೆ ಬಕಾಸುರ. ಇಲ್ಲಿ ಚಿತ್ರ ಕೂಡ ತೋರಿಸಿದ್ದಾರೆ, ಭೀಮ ಬಕಾಸುರ ಬಂಡೆ ಅಂತೇಳಿ. ಇದೇ ಪೀಕ್ಗೆ ನಾವಿಲ್ಲಿ ಬಂದಿರೋದು. ನಮ್ಮ ಜೊತೆ ನಮ್ಮ ಮಕ್ಕಳು ಇದ್ದಾರೆ ನೋಡಿ. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಇವತ್ತು ನಾವು ಸದ್ಗುರು ತಾತಯ್ಯ ಯೋಗಿ ನಾರಾಯಣ ಮಠ ಏನಿದೆ ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಶಾಲಾ ಮಕ್ಕಳನ್ನು ಕರ್ಕೊಂಡು ನೋಡಿ ಅಲ್ಲಿ ಬರ್ತಿದ್ದಾರೆ. ಎದುರುಗಡೆ ಕಾಣ್ತಿರುವಂಥ ಬೆಟ್ಟವನ್ನು ಹತ್ತಬೇಕು. ಈ ದ್ವಾರದ ಮೂಲಕನೇ ನಾವು ಬೆಟ್ಟದ ಮೇಲೆ ಹೋಗಬೇಕು. ಇಲ್ಲ ಮಕ್ಕಳು ಬರ್ತಾ ಇದ್ದಾರೆ, ಅವ್ರು ಕರ್ಕೊಂಡು ಹಂಗೆ ಮೇಲೆ ಹೋಗೋಣ. ಇದು ಊರಿಂದ ಒಳಗಡೆ ಇರುವಂಥ ಜಾಗ. ಅಂದರೆ ಊರ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಮೇಲೆ ಕಾಣ್ತಿರೋ ಬೆಟ್ಟವನ್ನು ಹತ್ತಬೇಕು. ಹಾಗೆ ನಮ್ಮ ಮಕ್ಕಳು ಒಂದು 86 ಹುಡುಗರಿದ್ದರು. ಹಾಗೆ ಶಿಕ್ಷಕರು ಕೂಡ ಇದ್ದರು. ಅವ್ರ ಜೊತೆ ಮೇಲೆ ಬೆಟ್ಟವನ್ನು ಹತ್ಕೊಂಡು ನಾವು ಮೇಲೆ ಹೋಗೋದಕ್ಕೆ ಒಂದು ಕಡೆ ಎಲ್ಲ ಕೂರಿಸ್ಕೊಂಡು ಅಸೆಂಬಲ್ ಮಾಡಿ ಅವ್ರಿಗೆ ಸರಿಯಾದ ರೀತಿಯ ಮಾಹಿತಿ ಕೊಟ್ಟು ಎಷ್ಟು ಮತ್ತು ಹೇಗೆ ಯಾರ್ಯಾರ ಜೊತೆ ಇರಬೇಕು ಅನ್ನುವಂಥ ಮಾಹಿತಿಯನ್ನು ಅಲ್ಲೆಲ್ಲ ನಾವು ಕೊಟ್ಟೆವು. ನಮಸ್ತೆ. ಹಾಗೆ ಇಲ್ಲಿ ಇವತ್ತು ನಾವು ಕೈವಾರ ತಾತಯ್ಯ ಶ್ರೀ ಕ್ಷೇತ್ರ ಮಠಕ್ಕೆ ಬಂದಿದ್ದೇವೆ. ಅಲ್ಲಿರುವಂಥ ಮಠದಲ್ಲೇ ಉಳ್ಕೊಂಡಿದ್ದು ಕೂಡ ಈ ಬೆಟ್ಟವನ್ನು ಇವಾಗ ಹತ್ತಬೇಕು. ಸ್ವಲ್ಪ ಕಠಿಣವಾಗಿದೆ, ಸಾಕಷ್ಟು ಮೆಟ್ಟುಗಳಿಂದ ಕೂಡಿದೆ. ಮೇಲೆ ಹತ್ಕೊಂಡು ಅಲ್ಲಿ ಭೀಮ ಬಕಾಸುರ ಬಂಡೆ ಇದೆ, ಅದನ್ನು ನೋಡಿಕೊಂಡು ವಾಪಸ್ಸು ಬರೋಣ ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಮಕ್ಕಳನ್ನಲ್ಲಿಂದ ನಾವು ಕರ್ಕೊಂಡು ಹೋದ್ವಿ. ಹಾಗೆ ಅಲ್ಲಿ ಕೂರಿಸಿ ಒಂದು ಗ್ರೂಪ್ ಫೋಟೋ ತೆಗೆದುಬಿಟ್ಟು ಅಲ್ಲಿಂದ ಮೇಲಿಂದ ಹತ್ತೋದಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದೆ. ನಾನು ಮುಂಭಾಗದಲ್ಲಿ ಇದ್ಕೊಂಡು ಮುಂದೆ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇದ್ದೆ. ಬೆಟ್ಟ ಸರ್ ಹಿಂಭಾಗದಲ್ಲಿ ಇದ್ದರು, ಮತ್ತು ಮಧ್ಯ ಭಾಗದಲ್ಲಿ ಶರ್ಮಿಳಾ ಮೇಡಮ್ ಇದ್ದರು. ಹಾಗೆ ನಾವು 3 ಜನ ಕೂಡ ಮಕ್ಕಳನ್ನು ಗುಂಪಲ್ಲೇ ಕರ್ಕೊಂಡು ಮೇಲೆ ಹೋಗೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ವಿ ನೋಡಿ. ಹೀಗೆ ಮೇಲೆ ಹತ್ತಿಸ್ಕೊಂಡು ಅವರನ್ನು ಕರ್ಕೊಂಡು, ಮೆಟ್ಟಿಲುಗಳು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಲ್ಲಲ್ಲಿ ಅವರಿಗೆ ಉಳ್ಕೊಳ್ಳೋಕ್ಕೆ, ಅಂದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ವಿ. ಸುಮಾರು ಒಂದು 4 ಕಡೆ ಕೂತ್ಕೊಂಡು ಆರಾಮಾಗಿ ಹತ್ತಬೇಕು. ಬೆಳಿಗ್ಗೆ ಬೇಗನೆ ಹತ್ತಿದರೆ ಭಾಳ ಖುಷಿಯಾಗಿರ್ತವೆ, ಮಕ್ಕಳು ಹತ್ತಾರೆ. ಹಾಗಾಗಿ ನಾವು 7 ಗಂಟೆಗೆ ಸರಿಯಾಗಿ ಅಲ್ಲಿಂದ ಬೆಟ್ಟ ಹತ್ತೋದಕ್ಕೆ ಪ್ರಾರಂಭ ಮಾಡಿದ್ವಿ. ಮಕ್ಕಳಿಗೆ ನೀರು ತಗೊಂಡು ಮತ್ತು ಎಲ್ಲಿ ಸುಸ್ತಾಗುತ್ತೋ ಅಲ್ಲಿ ಕೂತ್ಕೊಂಡು, ಮತ್ತು ತದನಂತರ ಮತ್ತೆ ಗುಂಪಲ್ಲಿ ಮೇಲೆ ಹತ್ತಬೇಕು ಅನ್ನುವಂಥ ಮೊದಲ ನಾವು ತಿಳಿಸಿದ್ದರಿಂದ ಮಕ್ಕಳು ಹಾಗೆ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಮತ್ತು ವಿಶ್ರಾಂತಿ ಪಡೆದ ನಂತರ ಮೇಲೆ ಹತ್ತೋದಕ್ಕೆ ಶುರು ಮಾಡಿದ್ರು. ಮಕ್ಕಳಲ್ಲೂ ಸಹ ಉತ್ಸಾಹ ಇತ್ತು. ಮೊದಲು ಬೇಗನೆ 6 ಮತ್ತು 7ನೇ ತರಗತಿ 8ನೇ ತರಗತಿ ವಿದ್ಯಾರ್ಥಿಗಳು ಬೇಗನೆ ಹತ್ತಿ ಮೇಲೋಗಿ ನಿಂತ್ಕೊಂಡ್ಬಿಡ್ತಾಯಿದ್ರು. ಮತ್ತು ಅವರನ್ನು ಅಲ್ಲಿ ನಿಲ್ಲಿಸಿ ಮತ್ತೆ ಎಲ್ಲರೂ ಬರಲಿ, ಆಮೇಲೆ ಜೊತೆಗೆ ಹೋಗೋಣ ಅಂಥೇಳಿ ಅವ್ರಿಗೆ ಹೇಳಿ ಮತ್ತೆ ಎಲ್ಲರನ್ನು ಒಟ್ಟುಗೂಡಿಸಿ ಮೇಲೆ ಕರ್ಕೊಂಡು ಹೋಗ್ತಾಯಿದ್ವಿ. ಕೊನೆಗೆ ಈ ಹಂತಕ್ಕೆ ಬಂದಾಗ ಇಲ್ಲೊಂದು ದೊಡ್ಡ ಬೃಹದಾಕಾರವಾಗಿ ಬಂಡೆ ಮಧ್ಯದಲ್ಲಿ ನಾವೆಲ್ಲರೂ ಬರಬೇಕು. ಒಂದು ಸ್ವಲ್ಪ ಕಾಲು ದಾರಿ ಇದೆ. ಆ ಕಾಲು ದಾರಿಯಲ್ಲಿ ನಡ್ಕೊಂಡು ನಾವು ಅಲ್ಲಿಂದ ಮುಂದೆ ಹೋಗಬೇಕು. ಅಲ್ಲಿಂದ ಮುಂದೆ ಹೋದರೆ ಅಲ್ಲೊಂದು ಲಕ್ಷ್ಮಣ ತೀರ್ಥ ಅಂತ ಇದೆ. ಆ ಲಕ್ಷ್ಮಣ ತೀರ್ಥವನ್ನು ನೋಡಿಕೊಂಡು ವಾಪಸ್ ಬರೋಣ ಅನ್ನುವಂಥ ನಾವೆಲ್ಲರೂ ಯೋಜನೆಯನ್ನು ಹಾಕಿದ್ವಿ. ಹಾಗೆ ಮಕ್ಕಳೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದರು. ಸುಮಾರು 86 ಹುಡುಗಿಯರು ಇದ್ದಿದ್ದರಿಂದ ಎಲ್ಲರನ್ನು ಕರ್ಕೊಂಡೇ ಹೋಗಬೇಕಾಗಿತ್ತು. ಆ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದ್ದಿದ್ದರಿಂದ ಎಲ್ಲರನ್ನೂ ಅಲ್ಲಿಂದ ಕಳಿಸಿ ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಅಲ್ಲಿ ಮಾಡ್ತಾಯಿದ್ವಿ. ಕೊನೆಯಲ್ಲಿ ಬೆಟ್ಟ ಸರ್ ಬಂದಾದ ನಂತರ ನಾವಿಲ್ಲಿ ಬಂದಿದ್ದು ಅಲ್ಲೇ ಇರುವಂಥ ಒಂದು ಲಕ್ಷ್ಮಣ ತೀರ್ಥ ಅನ್ನುವಂಥ ಒಂದಿಷ್ಟು ಸಣ್ಣ ಕಲ್ಯಾಣಿ ರೂಪದಲ್ಲಿತ್ತು. ಬಂಡೆಯ ಮಧ್ಯಭಾಗದಿಂದ ಹಿಡಿದು ಆ ನೀರಿನ ಜಲ ಎಲ್ಲವೂ ಕೂಡ ಅಲ್ಲಿ ಸಂಗ್ರಹವಾಗ್ತಿತ್ತು. ಅದನ್ನು ಕುಡಿಯೋ ನೀರಿಗೆ ಉಪಯೋಗಿಸ್ತಿದ್ರು ಅನ್ನುವಂಥ ಪ್ರತೀತಿ. ಯಾರು ಕೂಡ ಕಾಲನ್ನು ತೊಳಿಬೇಡಿ ಅಂತ ಹೇಳಿದರು. ಮಳೆಗಾಲದಲ್ಲಿ ನಾನು ನಿಂತಿರುವ ಜಾಗಕ್ಕೆ, ಅಂದರೆ ಮೆಟ್ಟಿಲೇನಿತ್ತು ಆ ಮೆಟ್ಟಿಲು ಜಾಗಕ್ಕೆ ನೀರು ಬರ್ತಾ ಇತ್ತು.
ಮತ್ತು ಈಗ ಸ್ವಲ್ಪ ಮಳೆಗಾಲ ಕಡಿಮೆ ಆಗಿದ್ದರಿಂದ ನೀರು ಸ್ವಲ್ಪ ಕೆಳಗಡೆ ಇಳಿದಿತ್ತು. ಅಲ್ಲಿ ಲಕ್ಷ್ಮಣ ತೀರ್ಥ ಅಂತೇಳಿ ಕೂಡ ಬರೆದಿದ್ರು ಅನ್ನುವಂಥ ಮಾಹಿತಿಯನ್ನು ಮತ್ತು ಅಲ್ಲಿರುವಂಥ ಸ್ಥಳದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟು ನಾವಿನ್ನು ಮೇಲ್ಗಡೆ ಹೋದರೆ ಭೀಮ ಬಕಾಸುರ ಬಂಡೆ ಸಿಗುತ್ತೆ. ಅಲ್ಲಿಗೆ ಹೋಗಿ ನೋಡಿಕೊಂಡು ಭೀಮ ಬಕಾಸುರನ ಹೇಗೆಲ್ಲ ಯುದ್ಧ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಮಕ್ಕಳಿಗೆ ಅಲ್ಲಿ ತಿಳಿಸಿ ಅಲ್ಲಿಂದ ಹೊರಡೋದಕ್ಕೆ ನಾವು ಶುದ್ಧವಾದ್ವಿ. ಹಾಗೆ ಅಲ್ಲಿಂದ ಹೊರಟು ನಾನು ನನ್ನ ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು, ಹಾಗೆ ನನ್ನ ಮಕ್ಕಳು ಕೂಡ ನನ್ನ ಹಿಂದೆ ಎಲ್ಲ ಬರ್ತಾಯಿದ್ರು. ಹಾಗೆ ನಾನು ಮುಂದೆ ನನ್ನ ಹಿಂದೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮುಂದೆ ಹೋಗೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ವಿ ನೋಡಿ. ಹಾಗೆ ಎಲ್ಲೆಲ್ಲಿ ಒಂದು ಸಣ್ಣ ವ್ಯೂ ಪಾಯಿಂಟ್ ಕಾಣ್ತಾ ಇತ್ತು ಅಲ್ಲೆಲ್ಲ ನಾನು ವ್ಯೂ ತೋರಿಸುವಂಥ ಒಂದು ಪ್ರಯತ್ನವನ್ನು ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೆ. ಸ್ವಲ್ಪ ಕಠಿಣವಾದ ಜಾಗವಾಗಿತ್ತು. ಅಂದರೆ ಮಕ್ಕಳು ಸರಿಯಾದ ಶೂ ಸರಿಯಾಗಿರಲಿಲ್ಲ ಅಂತ ಹೇಳಿದ್ರಲ್ಲ, ಹತ್ತಕ್ಕಾಗ್ತಿರಲಿಲ್ಲ. ಅಲ್ಲೇ ಒಂದು ಆಂಜನೇಯ ದೇವಸ್ಥಾನ ಇತ್ತು. ಇಲ್ಲಿಗೆ ನಾವು ಇಲ್ಲಿವರೆಗೂ ಸಾಕು, ಮತ್ತೆ ಮುಂದೆ ಹೋಗೋದು ಬೇಡ. ಅಂದರೆ ಈ ಹಿಂದೆ 2013ರಲ್ಲಿ ನಾವು ಇದೇ ಸ್ಥಳಕ್ಕೆ ಹುಡುಗರನ್ನ ಕರ್ಕೊಂಡು ಬಂದಿದ್ವಿ. ಆವಾಗ ಭೀಮ ಬಕಾಸುರ ಬಂಡೆ ಹತ್ರ ಹೋದಾಗ ಒಂದಿಷ್ಟು ಜಾರಿ ಬಿದ್ದಂಥ ಪ್ರಸಂಗ ಇತ್ತು. ಹಾಗಾಗಿ ಬೇಡ ಅಂದ್ಕೊಂಡು ಮೊದಲು ನಾನು ನೋಡಿ ಬರ್ತೀನಿ ಜಾಗವನ್ನು, ತದನಂತರ ಮೇಲೆ ಹೋಗೋಕ್ಕೆ ಸಾಧ್ಯವಾದರೆ ಅಲ್ಲಿ ಹೋಗಿ ಬರೋಣ ಅಂಥೇಳಿ ನಾನು ಹೋಗುವ ದಾರಿಯನ್ನು ನೋಡಿಕೊಂಡು ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡಿದೆ. ಓಕೆ, ಪರವಾಗಿಲ್ಲ ಅಂಥೇಳಿ ಮಕ್ಕಳು ಹತ್ಬೋದು ಅಂಥೇಳಿ ಅನ್ನಿಸಿದಾಗ ಆ ಮಕ್ಕಳನ್ನು ಕರ್ಕೊಂಡು ನೋಡಿ. ಈಗ ಒಂದು ಸ್ವಲ್ಪ ಕ್ಲಿಷ್ಟಕರವಾಗಿದೆ. ಇಲ್ಲಿದೆಯಲ್ಲ, ಇಲ್ಲಿಂದ ಸ್ವಲ್ಪ ಜಾರಿಕಿತ್ತು, ಇಲ್ಲಿಂದ ಈ ಮೇಲೆ ಹತ್ತಬೇಕಾಗಿತ್ತು. ಇದೆಯಲ್ಲ, ಇಲ್ಲಿಂದ ಹತ್ತೋದಕ್ಕೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗಿತ್ತು. ನಾನು ಅಲ್ಲಿ ನಿಂತ್ಕೊಂಡು ಮಕ್ಕಳನ್ನು ಬೀಳದಂತೆ ಹಾಗೆ ನೋಡಿಕೊಂಡು ಒಬ್ಬೊಬ್ಬರನ್ನಾಗಿ ಮೇಲೆ ಹತ್ತಿಸಿ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಅಲ್ಲಿ ನಾವು ಮಾಡಿದ್ವಿ ನೋಡಿ. ಈ ಬಂಡೆ ಮೂಲ ರೂಪದಲ್ಲಿತ್ತು. ಆ ಬಂಡೆಯನ್ನು ದಾಟಿ ನಾವು ಮೇಲೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಬಂಡೆ ದಾಟಿ ಮೇಲೆ ಹೋದರೆ ನಮಗೆ ಆ ಪೀಕ್ ಸಿಗ್ತಾಯಿತ್ತು. ಆ ಪೀಕ್ನ ನೋಡ್ಕೊಂಡು ಬರೋ ಉದ್ದೇಶ ನಮ್ಮದಾಗಿತ್ತು. ಹಾಗಾಗಿ ಕಷ್ಟ ಇದೆ, ಹತ್ತೋದೋ ಬೇಡವಾ ಅಂತ ಒಂದು ಗೊಂದಲದಲ್ಲಿದ್ವಿ. ಕೊನೆಗೆ ಒಬ್ಬೊಬ್ಬರಾಗಿ ಬೆಟ್ಟ ಸರ್, ಆಯಿತು ಸರ್, ನಾನು ಅಲ್ಲಿ ನಿಲ್ತೀನಿ, ನೀವು ಕೂಡ ಅಲ್ಲೇ ಇರಿ. ಹಾಗೆ ಒಬ್ಬೊಬ್ಬರನ್ನಾಗಿ ಮೇಲೆ ಹಚ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ. ಅದು ಆ ಸ್ಥಳವನ್ನು ತೋರಿಸ್ಕೊಂಡು ಹೋಗೋಣ ಅಂಥೇಳಿ ಹೇಳಿಬಿಟ್ಟು ಅಲ್ಲಿಂದ ನಾವು ಮುಂದೆ ಹೋದ್ವಿ. ಹೀಗೆ ಸ್ವಲ್ಪ ಕಷ್ಟಕರವಾಗಿದೆ. ಮಕ್ಕಳು ಕೂಡ ನಿಧಾನವಾಗಿ ಬಂಡೆಯ ಮಧ್ಯದಲ್ಲಿ ಸ್ವಲ್ಪ ಜಾಗ ಏನಿತ್ತು, ಜಾರುವಂಥ ಸಂದರ್ಭ ಇತ್ತು. ಹಾಗಾಗಿ ನಿಧಾನವಾಗಿ ಹತ್ತಿ ಅಂಥೇಳಿ ಮಕ್ಕಳಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಬಿಟ್ಟು ಅಲ್ಲಿಂದ ಮೇಲೆ ಹತ್ಸ್ಕೊಂಡು ನಾವು ಹೋದ್ವಿ. ಬೆಂಗಳೂರಿನ ಶಾಲಾ ಮಕ್ಕಳಾಗಿರೋದ್ರಿಂದ ಈ ಥರದ ಸ್ಥಳವನ್ನು ಮತ್ತು ಅವರೆಲ್ಲೂ ನೋಡಿರ್ಲಿಕ್ಕಿಲ್ಲ. ಅಂದರೆ ಈ ಥರದ ಒಂದು ಸ್ವಲ್ಪ ಕಷ್ಟಕರವಾಗಿರುವಂಥ ಜಾಗ ಆಗಿರೋದ್ರಿಂದ ಬಹಳ ಹುಷಾರಾಗಿ ಮೇಲೆ ಹತ್ತುವಂಥ ಪ್ರಯತ್ನ. ಭೀಮ ಬಕಾಸುರ ಯುದ್ಧ ಮಾಡಿರುವಂಥ ಜಾಗ. ಆ ಕಡೆ ಭೀಮ ಮತ್ತು ಈ ಕಡೆ ಬಕಾಸುರ. ಇಲ್ಲಿ ಚಿತ್ರ ಕೂಡ ತೋರಿಸಿದ್ದಾರೆ, ಭೀಮ ಬಕಾಸುರ ಬಂಡೆ ಅಂತೇಳಿ. ಇದೇ ಪೀಕಿಗೆ ನಾವಿಲ್ಲಿ ಬಂದಿರೋದು. ತೋರಿಸ್ಬಿಟ್ಟು ನಮ್ಮ ಜೊತೆ ನಮ್ಮ ಮಕ್ಕಳು ಇದ್ದಾರೆ ನೋಡಿ. ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ ನಾನು. ಮಕ್ಕಳು ಕೂಡ ಕುತೂಹಲಭರಿತವಾಗಿ ಆ ಸ್ಥಳದ ಮಾಹಿತಿಯನ್ನು ತಿಳ್ಕೊಂಡ್ರು. ಕೊನೆಗೆ ಹುಷಾರಾಗಿ ಮತ್ತೆ ಅಲ್ಲಿಂದ ಇಳಿಯುವಂಥ ಪ್ರಯತ್ನ ನೋಡಿ. ಹತ್ತುವಾಗ ಸ್ವಲ್ಪ ಮುಂಭಾಗ ಭಾರ ಮಾಡ್ಕೊಂಡು ಇಳಿಬೇಕಾದ್ರೆ ಸ್ವಲ್ಪ ಜಾರಿಕೆ ಇದ್ದರಿಂದ ಕೂತ್ಕೊಂಡು ನಿಧಾನವಾಗಿ ಇಳೀರಿ ಅಂತೇಳಿ ಅವ್ರಿಗೆ ಹೇಳಿ ಅಲ್ಲಿಂದ ನಾವು ಬೀಳದಂತೆ ನೋಡಿಕೊಂಡು ಮಕ್ಕಳನ್ನು ಇಳಿಸ್ಬಿಟ್ಟು ಬಂದೆ. ಬೆಳಗ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಒಂದಿಷ್ಟು ಧ್ಯಾನ ಪ್ರಾರ್ಥನೆಯನ್ನು ಕೈವಾರ ತಾತಯ್ಯ ಆವರಣದಲ್ಲಿರುವಂಥ ಬಹಳ ಪ್ರಶಾಂತವಾಗಿರುವಂಥ ಆವರಣ ಇತ್ತು, ಅಲ್ಲಿ ಮಾಡಿಸಿದ್ವಿ. ಹಾಗೆ ಮಕ್ಕಳಿಗೆ ಒಂದಿಷ್ಟು ಬಿಸ್ಕೆಟು, ಟೀ, ಬೂಸ್ಟ್ ಎಲ್ಲ ಮಾಡಿಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಮಧ್ಯಾಹ್ನ ಬರೋದ್ರೊಳಗಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಊಟವನ್ನು ಮಾಡಿ ಅಲ್ಲಿ ಅವತ್ತಿನ ಒಂದು ಟ್ರೆಕ್ಕಿಂಗ್ ಒಂದು ಸ್ಥಳವನ್ನು ಅಥವಾ ನಾವು ಕಂಪ್ಲೀಟಾಗಿ ಮಾಡ್ಕೊಂಡು ಬಂದ್ವಿ. ಒಟ್ಟಾರೆಯಾಗಿ ಈ ಒಂದು ಪ್ರವಾಸ ನಮಗೆ ಬಹಳ ಖುಷಿ ಕೊಡ್ತು. ಮಕ್ಕಳು ಸಹ ಖುಷಿಪಟ್ಟರು, ಪೋಷಕರು ಸಹ ಇದ್ರ ಬಗ್ಗೆ ಒಂದಿಷ್ಟು ಖುಷಿಯನ್ನು ವ್ಯಕ್ತಪಡಿಸಿದರು. ನಮ್ಮ ಈ ಪ್ರಯತ್ನಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಸಹ ತಿಳಿಸಿದರು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರೋ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀರೋ, ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಆರ್ಯನ್ ಶಾಲೆ ಯೂಟ್ಯೂಬ್ ಚಾನಲ್ನು ಕೂಡ ಸೇರಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.